ಆಡಳಿತಾರೂಢ ಕಾಂಗ್ರೆಸ್ ಪಕ್ಷದಲ್ಲಿ ಮತ್ತೆ ಕೈ ಕುರ್ಚಿ ಕಾಳಗ ಶುರುವಾಗಿದೆ. ರಾಜ್ ನ್ಯೂಸ್ ಕನ್ನಡದಲ್ಲಿ ಮಿಡ್ ನೈಟ್ ಮೀಟಿಂಗ್ ಸ್ಟೋರಿಯ ಇನ್ಸೈಡ್ ಮಾಹಿತಿ. ಮಿನಿಸ್ಟರ್ ಮಹದೇವಪ್ಪ ನಿವಾಸದಲ್ಲಿ ನಡೆದ ಮಿಡ್ ನೈಟ್ ಮೀಟಿಂಗ್ ಕುರಿತು ರಾಜ್ ನ್ಯೂಸ್ಗೆ ಅಪ್ಡೇಟ್ ಸಿಕ್ಕಿದೆ. ಅಲ್ಲಿನ ಇನ್ಸೈಟ್. ರಾಜಣ್ಣ ಪರಂ ಸತೀಶ್ ಅಧ್ಯಕ್ಷ ಸ್ಥಾನದ ಕುರಿತು ಚರ್ಚೆಯನ್ನ ಮಾಡಿದ್ದು, ಪಕ್ಷದ ಸಿದ್ಧಾಂತ ಪ್ರತಿಯೊಬ್ಬರಿಗೂ ಕೂಡ ಅನ್ವಯ ಆಗಬೇಕು, ಅಧ್ಯಕ್ಷ ಸ್ಥಾನ ಬದಲಾವಣೆ ಆಗಬೇಕು ಅಂತ ಹೇಳಿ ಮೀಟಿಂಗ್ ನಡೆದಿದೆ. ಮಿಡ್ ನೈಟ್ ನಲ್ಲಿ ಏನೆಲ್ಲ ಚರ್ಚೆಗಳಾಗಿರಬಹುದು ಅಂತ. ರಾಜಣ್ಣ ಪರಂ ಸತೀಶ್, ಅದರಲ್ಲೂ ಸತೀಶ್ ಜಾರಕಿಹೊಳಿ ಮುಂಚೂಣಿಯಲ್ಲಿರೋ ನಾಯಕ ಕೆಪಿಸಿಸಿ ಪಟ್ಟಕ್ಕೆ. ಕೆಪಿಸಿಸಿ ಅಧ್ಯಕ್ಷ ಸ್ಥಾನ ಬದಲಾವಣೆ ಆಗಬೇಕು ಅಂತ ಹೇಳಿ ಒಕ್ಕೂರಲ ಬೇಡಿಕೆ ಇದೆ. ಮಿಡ್ ನೈಟ್ ಮೀಟಿಂಗ್ ಬೆನ್ನಲ್ಲೇ ಹೈಕಮಾಂಡ್ ಗಮನಕ್ಕೂ ತರೋಕೆ ಪ್ಲಾನ್ ಮಾಡ್ತಾ ಇದ್ದು, ಪಕ್ಷದ ಸಿದ್ಧಾಂತ ಪ್ರತಿಯೊಬ್ಬರಿಗೂ ಅನ್ವಯಿಸಬೇಕು, ಅದೊಬ್ಬರಿಗೊಂದು ಮತ್ತೊಬ್ಬರಿಗೊಂದು ನ್ಯಾಯ ಅನ್ನೋ ತರ ಆಗಬಾರ್ದು. ಸಿದ್ಧಾಂತ ಅಂದಮೇಲೆ ಅದೆಲ್ಲರಿಗೂ ಒಂದೇ ಆಗಿರುತ್ತೆ. ಸೊ ಹಾಗಾಗಿ ಅದನ್ನ ನಾವು ಹೈಕಮಾಂಡ್ ಗಮನಕ್ಕೂ ಕೂಡ ತರಬೇಕು ಅಂತ. ಹೈಕಮಾಂಡ್ ಇಲ್ಲೋ ಅಕ್ಟೋಬರ್ ವರ್ಗು ಅಂದ್ರೆ ಸ್ಥಳೀಯ ಮಟ್ಟದ ಚುನಾವಣೆ ಆಗುವವರೆಗೂ ಕೂಡ ಡಿ ಕೆ ಶಿವಕುಮಾರ್ ಅವರೇ ಇರಲಿ ಸಾರಥಿಯಾಗಿ ಅನ್ನೋದು ಇಂಟೆನ್ಷನ್ ಕೂಡ ಇದೆ ಅನ್ನೋದಿದೆ. ಸೊ ಇವರ ಒಕ್ಕೂರಲ ಬೇಡಿಕೆಗೆ ಏನ್ ಹೇಳುತ್ತೆ ಹೈಕಮಾಂಡ್ ಅನ್ನೋದು ಗೊತ್ತಿಲ್ಲ, ಅದನ್ನ ಕಾದಷ್ಟೇ ನೋಡಬೇಕು. ಸದ್ಯ ಕೈ ಕುರ್ಚಿಯ ಕಾಳಗ ಜೋರಾಗಿ ನಡೀತಾ ಇದೆ. ಸಿಎಂ ಆಪ್ತರು ಮಿಡ್ ನೈಟ್ ಸಭೆಯನ್ನ ಮಾಡಿದ್ದಾರೆ. ಸಭೆಯಲ್ಲಿ ರಾಜಣ್ಣ, ಪರಮೇಶ್ವರ್, ಸತೀಶ್ ಜಾರಕಿಹೊಳಿ, ಎಸ್.ಸಿ. ಮಹಾದೇವಪ್ಪ, ಪಿಎಂ ನರೇಂದ್ರ ಸ್ವಾಮಿ, ದರ್ಶನ್ ಪುಟ್ಟಣಯ್ಯ ಇನ್ನಿತರೆ ದಲಿತ ನಾಯಕರ ಸಂಗಮವಾಗಿತ್ತು. ಆಡಳಿತಾರೂಢ ಪಕ್ಷದಲ್ಲಿ ಇದೀಗ ಕುರ್ಚಿಯದ್ದೇ ಒಂದು ದೊಡ್ಡ ಕಾಳಗವಾಗ್ತಾ ಇದ್ದು, ಇದೀಗ ಹೈಕಮಾಂಡ್ ಮಟ್ಟದಲ್ಲೂ ಕೂಡ ಅದನ್ನು ಚರ್ಚೆ ಮಾಡಬೇಕು ಅನ್ನುವಂತಹ ಪ್ಲಾನ್ ನಡೆದಿದೆಯಂತೆ. ಮಿಡ್ ನೈಟ್ ಮೀಟಿಂಗ್ ನಲ್ಲಿ ಹೈ ವಾರ್ನಿಂಗ್ ಬೆನ್ನಲ್ಲೇ ಸೈಲೆಂಟ್ ಆಗಿದ್ರು ಕೈ ಕಲಿಗಳು. ಡಿಕೆಶಿ ಡಿನ್ನರ್ ಪಾರ್ಟಿ ಬೆನ್ನಲ್ಲೇ ಆಕ್ಟಿವ್ ಆಗಿದ್ದಾರೆ. ಯಾವಾಗ ಖರ್ಗೆ ಬಾಯಿ ಮುಚ್ಕೊಂಡು ಇರಿ ಅಂತ ಹೇಳಿದ್ರು, ಆಗ ಎಲ್ಲರೂ ಸೈಲೆಂಟ್ ಆದ್ರು. ಬಟ್ ನಮಗೆ ಡಿನ್ನರ್ ಪಾರ್ಟಿ ಮಾಡಬೇಡಿ ಅಂತ ಹೇಳಿ ಡಿಸಿಎಂಗೆ ಒಂದು ಅವಕಾಶ ಕೊಟ್ಟಾಗ ನಾವು ಯಾಕೆ ಸುಮ್ಮನಿರ್ಬೇಕಲ್ವಾ? ಸಿದ್ದರಾಮಯ್ಯ ಆಪ್ತರಿಂದ ತಡರಾತ್ರಿ ಒಗ್ಗಟ್ಟಿನ ಮಂತ್ರ ಜಪಿಸಿದ್ದಾರೆ. ತಮ್ಮ ನಾಯಕನ ಬಲ ಹೆಚ್ಚಿಸೋದಕ್ಕೆ ಸಚಿವರಿಂದ ಒಕ್ಕೂರಲ ಬೇಡಿಕೆ ಇದೀಗ ಒಗ್ಗಟ್ಟಾಗಿದ್ದಾರೆ ಎಲ್ಲರೂ. ಹೈ ವಾರ್ನಿಂಗ್ ಬೆನ್ನಲ್ಲೇ ಸೈಲೆಂಟ್ ಆಗಿದ್ದ ಕೈ ಕಲಿಗಳು. ಒಂದ್ ಕಡೆ ಡಿ ಕೆ ಶಿವಕುಮಾರ್ ವಿರುದ್ಧ ಸಚಿವರು ಗರಂ ಆಗಿದ್ದಾರೆ. ಕಾರಣ ಇಷ್ಟೇ, ಈಗಾಗಲೇ ನಾನು ಹೇಳ್ದಂಗೆ ನಾವೇ ಕಿತ್ತಾಟ ಆಡ್ಕೊಳ್ಬಾರ್ದು. ನೋಡಿ, ನಮ್ಗೆ ಡಿನ್ನರ್ ಪಾರ್ಟಿ ವಿಚಾರದಲ್ಲಿ ಬೇಡ, ಸೈಲೆಂಟ್ ಆಗಿರಿ ಅಂತ ಹೈಕಮಾಂಡ್ ಹೇಳಿತ್ತು. ಬಟ್ ಅದೇ ಹೈಕಮಾಂಡ್ ಡಿ ಕೆ ಶಿವಕುಮಾರ್ ಅವರು ಅಧ್ಯಕ್ಷ ಸ್ಥಾನ ಪೂರ್ತಿ ಆಗಿದೆ, ಸೊ ಆ ಖುಷಿಗೆ ಡಿನ್ನರ್ ಅಂತ ಹೇಳಿದಾಗ ಯಾಕೆ ಸೈಲೆಂಟ್ ಆಗಿತ್ತು? ಅವ್ರಿಗೂ ಕೂಡ ಸ್ಟಾಪ್ ಮಾಡಬಹುದಾಗಿತ್ತು ಅಂತ ಹೇಳಿ ಒಂದಷ್ಟು ಮಾತುಕತೆಗಳು ನಡೆದಿದೆ. ನಿನ್ನೆ ಡಿ ಕೆ ಶಿವಕುಮಾರ್ ಅವ್ರಿಗೆ ಒಂದು ನ್ಯಾಯ, ಇಲ್ಲಿ ಪಕ್ಷ ಅಂದ ಮೇಲೆ ಎಲ್ರಿಗೂ ಅದೇ ಸಿದ್ಧಾಂತ, ಅದೇ
ಬದ್ಧತೆ ಅನ್ನೋದು ಇರಬೇಕು. ಬಟ್ ಇಲ್ಲಿ ಆ ಡಿಫರೆನ್ಸಸ್ ಯಾಕಿದೆ ಅಂತ ಹೇಳಿ, ಇನ್ನೊಂದು ಕಡೆ ನಾವು ಒಗ್ಗಟ್ಟಾಗಿರ್ಬೇಕು. ನಾವು ಒಗ್ಗಟ್ಟಾಗಿದ್ರೆ ಮಾತ್ರ ನಾವು ಅಂದ್ಕೊಂಡಿದ್ದನ್ನು ಮಾಡೋದಕ್ಕೆ ಸಾಧ್ಯ. ಯಾಕಂದ್ರೆ ರಾಜ್ಯದಲ್ಲಿ ಹೆಚ್ಚಾಗಿರೋದೇ ದಲಿತ ನಾಯಕರು, ಶಾಸಕರು ಎಲ್ಲರೂ ಕೂಡ. ಸೊ ಹಾಗಾಗಿ ಎಲ್ಲಾ ವಿಚಾರಗಳನ್ನ ಪ್ರಶ್ನೆ ಮಾಡೋದಕ್ಕೆ ನಮಗೂ ಕೂಡ ಹಕ್ಕಿದೆ. ನಮಗೂ ಕೂಡ ಒಂದು ಸ್ಥಾನಮಾನ ಕೇಳೋ ಹಕ್ಕು ಕೂಡ ಇದೆ. ನಮ್ ಕಿತ್ತಾಟ ಬೇರೆಯವ್ರಿಗೆ ಲಾಭ ಆಗಬಾರ್ದು ಅನ್ನುವಂಥ ಒಂದಷ್ಟು ಚರ್ಚೆಗಳು ಆಗಿದೆ ಅಂತ. ಸೊ ನೋಡೋಣ ಏನಾಗುತ್ತೆ, ಎಲ್ಲಿಗೆ ಹೋಗುತ್ತೆ ಈ ವಿಚಾರ ಅಂತ ಹೇಳಿ. ಇನ್ನೊಂದು ಕಡೆ ಡಿ.ಕೆ ಕೂಡ ಬೆಳಗ್ಗೆ ಫ್ಲೈಟ್ ಹತ್ತಿರೋದು ಸಾಕಷ್ಟು ಕುತೂಹಲಕ್ಕೆ ಕಾರಣ ಆಗಿದೆ. ಅದೆಲ್ಲದ್ರ ಬಗ್ಗೆ ಮತ್ತಷ್ಟು ಅಪ್ಡೇಟ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ಪ್ರತಿನಿಧಿ ಬಸವರಾಜ್ ಫೋನ್ ಸಂಪರ್ಕದಲ್ಲಿದ್ದಾರೆ. ಬಸವರಾಜ್, ನಿನ್ನೆ ನಡೆದಂತಹ ಮಿಡ್ ನೈಟ್ ಮೀಟಿಂಗ್ ಮಹದೇವಪ್ಪ ಅವರ ನಿವಾಸದಲ್ಲಿ ಬಹಳಷ್ಟು ಕುತೂಹಲಕ್ಕೆ ಕಾರಣ ಆಗಿತ್ತು. ಆ ಮೀಟಿಂಗ್ ಅಲ್ಲಿ ಇದೆಲ್ಲರೂ ಕೂಡ ದಲಿತ ನಾಯಕರೇ. ಮೀಟಿಂಗ್ ಬಗ್ಗೆ ಅಪ್ಡೇಟ್ ಏನ್ ಸಿಗ್ತಾ ಇದೆ ಬಸವರಾಜ್? ಪವಿತ್ರ, ನಿನ್ನೆ ದಲಿತ ಶಾಸಕರು ಮತ್ತು ಸಚಿವರ ಸಭೆ ಕೂಡ ನಿನ್ನೆ ರಾತ್ರಿ ಸಚಿವ ಎಸ್.ಟಿ. ಮಹದೇವಪ್ಪ ಅವರ ನಿವಾಸದಲ್ಲಿ ಕೂಡ ನಡೆದಿರ್ತಕ್ಕಂಥದ್ದು. ಪ್ರಮುಖವಾಗಿ ಆ ಒಂದು ಸಭೆಯಲ್ಲಿ ಒಂದು ದಲಿತ ಶಾಸಕರು ಮತ್ತು ಸಚಿವರು ಕೂಡ ಅದರಲ್ಲಿ ಪ್ರಮುಖವಾಗಿ ಭಾಗಿಯಾಗಿರ್ತಕ್ಕಂಥದ್ದು. ಸಚಿವರಾಗಿರ್ತಕ್ಕಂಥ ಕೆ.ಎನ್. ರಾಜಣ್ಣವರಾಗಿರ್ಬೋದು, ಸತೀಶ್ ಜಾರಕಿಹೊಳಿ ಆಗಿರ್ಬೋದು, ಎಸ್.ಟಿ. ಮಹದೇವಪ್ಪ ಸೇರಿದಂತೆ ಹಲವು ಶಾಸಕರು ಮತ್ತು ಸಚಿವರು ಕೂಡ ಆ ಒಂದು ಸಭೆಯಲ್ಲಿ ಪ್ರಮುಖವಾಗಿ ಭಾಗಿಯಾಗಿದ್ದರು. ಅಲ್ಲಿ ಕೆಲವೊಂದಿಷ್ಟು ವಿಚಾರಗಳು ಗಂಭೀರವಾಗಿ ಚರ್ಚೆ ಆಗಿರ್ತಕ್ಕಂಥದ್ದು. ದಲಿತ ಶಾಸಕರು ಸಚಿವರು ಒಗ್ಗಟ್ಟಾಗಿರಬೇಕು ಅನ್ನುವಂಥದ್ದು, ಮತ್ತು ಇನ್ನೊಂದು ಪ್ರಮುಖವಾಗಿ ರಾಜಕೀಯವಾಗಿರ್ತಕ್ಕಂಥ ಪ್ರಾತಿನಿಧ್ಯವು ಕೂಡ ನಮಗೆ ಸಿಗಬೇಕು. ಅಂದ್ರೆ ನಾವೆಲ್ಲರೂ ಕೂಡ ಒಗ್ಗಟ್ಟಿದ್ರೆ ಮಾತ್ರ ಅಲ್ಲಿ ಒಂದು ಏನೇ ಒಂದು ಸಾಧಿಸಲಿಕ್ಕೆ ಸಾಧ್ಯ ಅನ್ನುವಂಥದ್ದನ್ನು ಕೂಡ ಅಲ್ಲಿ ಚರ್ಚೆ ನಡೆಸಿರ್ತಕ್ಕಂಥದ್ದು. ಇನ್ನೊಂದು ಮೀಸಲಾತಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಏನು ಒಂದು ರೀತಿಯಲ್ಲಿ ಒಳ ಮೀಸಲಾತಿಯನ್ನು ಕೊಡ್ಲಿಕ್ಕೂ ಕೂಡ ಈಗ ನ್ಯಾಯಾಲಯ ಕೂಡ ಆದೇಶವನ್ನು ಕೂಡ ಕೊಟ್ಟಿರ್ತಕ್ಕಂಥದ್ದು. ಆದರೂ ಕೂಡ ಸರ್ಕಾರ ಅದನ್ನು ಅನುಷ್ಠಾನ ಮಾಡುವಲ್ಲಿ ಎಲ್ಲೋ ಒಂದು ಕಡೆ ವಿಫಲವಾಗ್ತಾ ಇದೆ. ಹಾಗಾಗಿ ಒಳ ಮೀಸಲಾತಿಯನ್ನು ಕೂಡ ಕೂಡಲೇ ಒಂದು ರೀತಿಯಲ್ಲಿ ಅನುಷ್ಠಾನ ಮಾಡಬೇಕು ಅನ್ನುವಂಥದ್ದು. ಇನ್ನೊಂದು ಕಡೆ ಜಾತಿ ಜನಗಣತಿಯನ್ನು ಕೂಡ ಈಗಾಗಲೇ ಏನು ವರದಿಯನ್ನು ಕೊಟ್ಟಿದ್ದಾರೆ ಅದನ್ನು ಅಂಗೀಕರಿಸಬೇಕು ಸಚಿವ ಸಂಪುಟದಲ್ಲಿ. ಅದನ್ನು ಕೂಡ ಒಂದ್ ಕಡೆ ಎಲ್ಲೋ ಒಂದ್ ಕಡೆ ಸರ್ಕಾರ ಮೀನಮೇಷ ಎನಿಸ್ತಾ ಇದೆ. ಒಂದಿಷ್ಟು ಪ್ರಬಲ ಸಮುದಾಯಗಳು ಅದಕ್ಕೆ ವಿರೋಧನ ವ್ಯಕ್ತಪಡಿಸ್ತಾ ಇದ್ದಾರೆ. ಡಿ.ಸಿ.ಎಂ. ಡಿ.ಕೆ. ಶಿವಕುಮಾರ್ ಅವರು ಕೂಡ ಅದಕ್ಕೆ ವಿರೋಧನ ವ್ಯಕ್ತಪಡಿಸ್ತಾ ಇದ್ದಾರೆ. ಹಾಗಾಗಿ ಇದನ್ನು ಕೂಡ ನಾವು ಎಲ್ಲರೂ ಕೂಡ ಒಕ್ಕೂರಿನಿಂದ ತೀರ್ಮಾನವನ್ನು ಕೈಗೊಂಡ್ರೆ ಮಾತ್ರ ಇದನ್ನೆಲ್ಲವಕ್ಕೂ ಕೂಡ ಸರಿಪಡಿಸಲಿಕ್ಕೆ ಸಾಧ್ಯ ಅನ್ನುವಂಥ ವಿಚಾರಗಳನ್ನು ಕೂಡ ಚರ್ಚೆ ಮಾಡಿರ್ತಕ್ಕಂಥದ್ದು. ಇನ್ನೊಂದು ಪ್ರಮುಖವಾಗಿ ಪವಿತ್ರ ಏನು ಡಿನ್ನರ್ ಮೀಟಿಂಗ್ ಅನ್ನು ಕೂಡ ಪರಮೇಶ್ವರ್ ಅವರು ಕೂಡ ಒಂದ್ಸಾರಿ ಕರೆದಿದ್ರು ದಲಿತ ಶಾಸಕರು ಸಚಿವರು, ಅಂದ್ರೆ ಸಮುದಾಯದ ವಿವಿಧ ವಿಚಾರಗಳ ಸಂಬಂಧಪಟ್ಟಂತೆ ಚರ್ಚೆ ಮಾಡಲಿಕ್ಕೆ. ಆದ್ರೆ ಅದನ್ನು ಕೂಡ ರದ್ದು ಪಡಿಸಿರ್ತಕ್ಕಂಥದ್ದು. ಅದು ಹೈಕಮಾಂಡ್ ನಾಯಕರ ಸೂಚನೆ ಮೇರೆಗೆ ರದ್ದು ಕೂಡ ಆಗಿರ್ತಕ್ಕಂಥದ್ದು. ಅದಕ್ಕೆ ನೇರವಾಗಿ ಡಿ.ಸಿ.ಎಂ. ಡಿ.ಕೆ. ಶಿವಕುಮಾರ್ ಅವರೇ ಕಾರಣ ಅನ್ನುವಂಥದ್ದು ಕೂಡ ದಲಿತ ಶಾಸಕರು ಸಚಿವರ ಒಂದಿಷ್ಟು ಆರೋಪ ಇರುವಂಥದ್ದು. ಹಾಗಾಗಿ ಈ ನಡುವೆ ಹೈಕಮಾಂಡ್ ನಾಯಕರು ವಾರ್ನಿಂಗ್ ಅನ್ನು ಕೊಡ್ತಾರೆ. ಅದಾದ ಬಳಿಕ ಇವರು ಕೂಡ ಸೈಲೆಂಟ್ ಆಗ್ತಾರೆ. ಆದ್ರೆ ಡಿ.ಸಿ.ಎಂ. ಡಿ.ಕೆ. ಶಿವಕುಮಾರ್ ಅವರು ಕೂಡ ಕೆಪಿಸಿಸಿ ಅಧ್ಯಕ್ಷರಾಗಿ 5 ವರ್ಷ ಪೂರೈಕೆಯಾದ ಹಿನ್ನೆಲೆಯಲ್ಲಿ ಎಲ್ಲರಿಗೂ ಕೂಡ ಒಂದು ಔತಣ ಕೂಟವನ್ನು ಏರ್ಪಾಡು ಮಾಡ್ತಾರೆ. ಇದು ಸಹಜವಾಗಿ ಪರಮೇಶ್ವರ್ ಅವರ ಕೆಂಗನಿಗೆ ಕೂಡ ಗುರಿಯಾಗುತ್ತೆ. ನಾವು ಒಂದಿಷ್ಟು ನಮ್ಮ ಸಮುದಾಯದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಚರ್ಚೆ ನಡೆಸಲಿಕ್ಕೆ ಒಂದು ಡಿನ್ನರ್ ಮೀಟಿಂಗ್ ಅನ್ನ ಕರೆದ್ರೆ ಅದಕ್ಕೆ ವಿರೋಧವನ್ನು ವ್ಯಕ್ತಪಡಿಸ್ತಾರೆ, ವಿವಿಧ ರೀತಿಯಲ್ಲಿ ವಿಚಾರಗಳನ್ನ ವ್ಯಕ್ತಪಡಿಸ್ತಾರೆ. ಆದ್ರೆ ಅವರು ಸ್ವತಃ ಕರೆದಿದ್ದಾರೆ, ಎಷ್ಟು ಮಟ್ಟಿಗೆ ಸರಿ? ಹಾಗಾಗಿ ಹೈಕಮಾಂಡ್ ನಾಯಕರು ಕೂಡ ಇವತ್ತು ಸೈಲೆಂಟ್ ಆಗಿದ್ದಾರೆ. ಹೀಗಿದ್ರೆ ನಮ್ಮ ಈ ಒಂದು ನಿಟ್ಟಿನಲ್ಲಿ ಎಲ್ಲರೂ ಕೂಡ ಒಗ್ಗಟ್ಟಾಗಿ ಒಂದು ಸಮಾವೇಶವನ್ನು ಕೂಡ ಮಾಡಬೇಕು ಅನ್ನುವಂತಹ ತೀರ್ಮಾನವನ್ನು ಕೂಡ ನಿನ್ನೆ ಒಂದು ಸಭೆಯಲ್ಲಿ ಕೈಗೊಂಡಿದ್ದಾರೆ ಅನ್ನುವಂಥ ಮಾಹಿತಿ ಕೂಡ ಡಿ.ಕೆ. ಶಿವಕುಮಾರ್ ಅವರು ಕೂಡ ದೆಹಲಿಗೆ ಕೂಡ ಹೋಗುವಂತಹ ವಿಚಾರವನ್ನು ಕೂಡ ಅಲ್ಲಿ ಚರ್ಚೆ ನಡೆಸಿರ್ತಕ್ಕಂಥದ್ದು. ಹೈಕಮಾಂಡ್ ನಾಯಕರ ಮುಂದೆ ಅವರು ಏನೇ ಪ್ರಬಲವಾಗಿ ನಡೆಸಿದ್ರು ಸಹಿತ ನಾವು ಕೂಡ ಒಕ್ಕೂರಿನಿಂದ ನಮ್ಮ ಶಕ್ತಿ ಪ್ರದರ್ಶನವನ್ನ ಒಂದು ರಾಜ್ಯದಲ್ಲಿ ಕೂಡ ತೋರ್ಪಡಿಸಿ ಹೈಕಮಾಂಡ್ ನಾಯಕರಿಗೆ ಸಂದೇಶ ರವಾನೆ ಮಾಡಬೇಕು. ಈ ಒಂದು ನಿಟ್ಟಿನಲ್ಲಿ ನಾವೆಲ್ಲರೂ ಕೂಡ ಒಗ್ಗಟ್ಟಾಗಿರ್ಬೇಕು ಅನ್ನುವಂಥದ್ದನ್ನು ಕೂಡ ನಿನ್ನೆಯ ಸಭೆಯಲ್ಲಿ ಪ್ರಮುಖವಾಗಿ ತೀರ್ಮಾನ ಕೈಗೊಂಡಿದ್ದಾರೆ ಅನ್ನುವಂತಹ ಒಂದಿಷ್ಟು ಮಾಹಿತಿ ಕೂಡ ಸಿಗ್ತಾ ಇದೆ. ಪವಿತ್ರ, ಈಗ ಡಿ.ಸಿ.ಎಂ. ಮಾಡಿದಂತಹ ಡಿನ್ನರ್ ಪಾರ್ಟಿ ವಿಚಾರವಾಗಿ ಅಸಮಾಧಾನ ಇತ್ತು ಅಂತ. ಇಲ್ಲಿ ತತ್ವ ಸಿದ್ಧಾಂತಗಳು ಅಥವಾ ಪಕ್ಷದಲ್ಲಿ ಹೈಕಮಾಂಡ್ ಮಾತು ಅಂತಂದ್ರೆ ಅದು ಎಲ್ರಿಗೂ ಒಂದೇ ಆಗಿರುತ್ತೆ. ಅಧ್ಯಕ್ಷರಾಗಿರ್ಲಿ, ಅಲ್ಲಿರೋ ಸಚಿವರಾಗಿರ್ಲಿ, ಶಾಸಕರಾಗಿರ್ಲಿ, ಎಲ್ರಿಗೂ ಕೂಡ. ಬಟ್ ಇಲ್ಲಿ ಆ ಒಂದು ಬದ್ಧತೆಯನ್ನ ಮೀರಿದ್ರ ಡಿ.ಸಿ.ಎಂ. ಡಿ.ಕೆ. ಶಿವಕುಮಾರ್ ಅವರು ಅಂತ. ಇನ್ನೊಂದು ಕಡೆ 5 ವರ್ಷದ ಖುಷಿ ಅನ್ನೋದ್ರಲ್ಲೇ ಒಂದು ರಾಜಕೀಯ ಮಾಡಿ ಅಲ್ಲೆಲ್ಲೋ ಶಕ್ತಿ ಪ್ರದರ್ಶನಕ್ಕೆ ಮುಂದಾದ್ರು. ನಾನು ಕೂಡ ಮುಂದೊಮ್ಮೆ ಒಳ್ಳೆಯ ಅಧಿಕಾರವನ್ನೇ ಪಡಿಬಹುದು, ಅಂದ್ರೆ ಸಿ.ಎಂ.ಎ ಆಗಬಹುದು, ನನಗೂ
ಕೂಡ ಎಲ್ಲರ ಒಂದು ಒಕ್ಕೂರಲ ಒಮ್ಮತ ಇದೆ ಅನ್ನುವಂಥ ಒಂದು ಒಗ್ಗಟ್ಟು ಪ್ರದರ್ಶನಕ್ಕೂ ಕೂಡ ಅವ್ರು ಮುಂದಾದ್ರು ಅಂತ, ಅದೇ ಇಲ್ಲಿ ನಿಗಿ ಕೆಂಡ ಆಗಿರೋದು. ಸೊ ಈಗ ಈ ಪ್ರಶ್ನೆಯನ್ನ ದಲಿತ ನಾಯಕರು ಹೈಕಮಾಂಡ್ ಮುಂದೆ ಇಡ್ತಾರಾ ಅಂತ? ಪವಿತ್ರ, ಒಂದ್ ಕಡೆ ನಿನ್ನೆಯ ಸಭೆಯಲ್ಲಿ ನೀವು ಹೇಳಿದಂತೆ ಈಗಾಗಲೇ ಒಂದ್ ಕಡೆ ಅಧಿಕಾರ ಹಂಚಿಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೂಡ ದೊಡ್ಡ ಮಟ್ಟದಲ್ಲಿ ಚರ್ಚೆ ಕೂಡ ಆಗ್ತಾ ಇದೆ. ಸೊ ಈ ನಡುವೆ ಯಾವುದು ಕೂಡ ಮಾತನಾಡಬಾರದು ಅನ್ನುವಂತ ಹೈಕಮಾಂಡ್ ನಾಯಕರ ಸೂಚನೆ ಬೆನ್ನಲ್ಲೇ ಹಲವು ನಾಯಕರು ಕೂಡ ಏನು ಸಚಿವ ಸತೀಶ್ ಜಾರಕಿಹೊಳಿ ಆಗಿರ್ಬೋದು, KN ರಾಜನ್ ಆಗಿರ್ಬೋದು, ಗುಪ್ತ ಸಭೆಯನ್ನು ನಡೆಸುವುದು ಕೂಡ ನಿಲ್ಲಿಸಿದ್ರು. ಆದ್ರೆ ಯಾವಾಗ ಒಂದಿಷ್ಟು ಡಿನ್ನರ್ ಮೀಟಿಂಗ್ ಅನ್ನ ಡಿನ್ನರ್ ಔತಣಕೂಟವನ್ನ DK ಶಿವಕುಮಾರ್ ಅವರು ಕರೀತಾರೆ, ಅದರಿಂದ ಒಂದಿಷ್ಟು ಅವರ ಉತ್ಸಾಹವೂ ಕೂಡ ಹೆಚ್ಚಾಗಿರ್ತಕ್ಕಂಥದ್ದು. ಪಕ್ಷದ ಸಂಘಟನೆಯಲ್ಲಿ ಹಲವಾರು ನಾನೇ ಕೂಡ ಅಧ್ಯಕ್ಷನಾಗಿ ಮುಂದುವರಿತೀನಿ ಅನ್ನುವಂಥ ರೀತಿಯಲ್ಲಿ ಕೂಡ ಅವರು ಅವರ ಒಂದು ಸಂಘಟನೆ ಒತ್ತು ಕೂಡ ಕೊಡ್ತಾ ಇದ್ದಾರೆ. ಹಾಗಾಗಿ CM ಸಿದ್ದರಾಮಯ್ಯವರು 5 ವರ್ಷ ಪೂರೈಸಿದ್ದಾರೆ ಅನ್ನುವಂಥದ್ದು ಪ್ರಬಲವಾದ CM ಸಿದ್ದರಾಮಯ್ಯವರ ಆಪ್ತಗಣದ ವಾದ. ಸೊ ಇದನ್ನು ನಾವು ಪ್ರಬಲವಾಗಿ ಮಂಡಿಸಬೇಕು ಅನ್ನುವಂಥದ್ದು ಕೂಡ ಪರಮೇಶ್ವರ್ ಅವರು ಮತ್ತು ಸತೀಶ್ ಜಾರಕಿಹೊಳಿ ಅವರು, KN ರಾಜನ್ ಅವರ ಒಂದು ನಿಲುವಾಗಿರ್ತಕ್ಕಂಥದ್ದು. ಆ ಬಗ್ಗೆ ಕೂಡ ಹೈಕಮಾಂಡ್ ನಾಯಕರ ಮುಂದೆ ಏನಾದರೂ CM ಬದಲಾವಣೆ ಅಂತಕ್ಕಂಥ ವಿಚಾರವನ್ನು ಏನಾದರೂ ಯಾರಾದರೂ ಮುಂದಿಟ್ಟರೆ ಅದಕ್ಕೆ ನಾವು ಪ್ರಬಲವಾಗಿ ಖಂಡಿಸಬೇಕು, CM ಸಿದ್ದರಾಮಯ್ಯವರ ಪರ ಬೆನ್ನಿಗೆ ನಾವು ನಿಲ್ಲಬೇಕು ಅನ್ನುವಂಥದ್ದು ಒಂದಿಷ್ಟು ನಿನ್ನೆ ಸಭೆಯಲ್ಲೂ ಕೂಡ ಒಂದಿಷ್ಟು ಚರ್ಚೆ ಆಗಿದೆ. ಹಾಗಾಗಿ ಇದನ್ನ ಒಗ್ಗಟ್ಟಿನ ಪ್ರದರ್ಶನ ಮಾಡಬೇಕು. ಈ ಒಂದು ನಿಟ್ಟಿನಲ್ಲಿ ಒಗ್ಗಟ್ಟು ಪ್ರದರ್ಶನ ಮಾಡ್ಬೇಕಂತಂದ್ರೆ ಅದಕ್ಕೆ ಸಮಾವೇಶನೆ ಮಾಡಬೇಕು. ಸಮಾವೇಶ ಮಾಡುವ ಮುಖಾಂತರವೇ ಹೈಕಮಾಂಡ್ ನಾಯಕರನ್ನು ಕೂಡ ಕರೆಸಿ CM ಸಿದ್ದರಾಮಯ್ಯವರ ಬೆನ್ನಿಗೆ ಈ ಎಲ್ಲ ನಮ್ಮ ಒಂದು ಅಹಿಂದ ವರ್ಗ ಇದೆ ಅನ್ನುವಂಥದ್ದನ್ನ ಒಂದು ತೋರ್ಪಡಿಸಬೇಕು ಅನ್ನುವಂಥ ನಿಟ್ಟಿನಲ್ಲಿ ಕೂಡ ನಿನ್ನೆ ಸಭೆಯಲ್ಲಿ ಒಂದು ತೀರ್ಮಾನ ಕೈಗೊಂಡಿದ್ದಾರೆ. ಪವಿತ್ರ, ಥ್ಯಾಂಕ್ ಯು ಬಸವರಾಜ್ ಮಾಹಿತಿಗಾಗಿ. ಒಟ್ಟಾರೆ